ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18ನ ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಉತ್ತರ ಕರ್ನಾಟಕದ ದೊಡ್ಡ ಧಾರ್ಮಿಕ ಕೇಂದ್ರ ಕೊಪ್ಪಳದ ಗವಿಮಠ. ಅಕ್ಷರ, ಅರಿವು ಮತ್ತು ಅನ್ನದಕ್ಕೆ ದಾಸೋಹಕ್ಕಾಗಿ ಇದು ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರುವಂಥ ಮಠ. ಈ ಮಠದಲ್ಲಿ ಈಗಾಗಲೇ ಸಾಕಷ್ಟು ವಿದ್ಯಾಸಂಸ್ಥೆಗಳಿದ್ದರು ಮತ್ತು ಇನ್ನೊಂದು ವಿದ್ಯಾಸಂಸ್ಥೆ ಈಗ ಉದ್ಘಾಟನೆಗೆ ಸಿದ್ಧವಾಗಿದೆ. ಅದು ವಿಶಿಷ್ಟದಲ್ಲಿ ಮತ್ತು ವಿಶೇಷವಾಗಿರುವಂಥ ಒಂದು ವಸತಿ ವಿದ್ಯಾಲಯಕ್ಕೆ ಈಗ ಉದ್ಘಾಟನೆಗೆ ಸಿದ್ಧವಾಗಿದೆ. ಕೊಪ್ಪಳ ನಗರದಿಂದ ಸರಿಸುಮಾರು ಒಂದು 5-6 ಕಿಲೋಮೀಟರ್ ದೂರವಿರುವಂಥ ಕೋಳೂರು ಮತ್ತು ಕಾಟ್ರಾಳ ಮಧ್ಯೆ 48 ಎಕರೆ ವಿಸ್ತಾರದಲ್ಲಿ ಒಂದು ಬೃಹತ್ತಾದ ಕಟ್ಟಡ ನಿರ್ಮಾಣವಾಗಿದೆ. ಒಟ್ಟು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ ಈ ಕಟ್ಟಡದಲ್ಲಿ ಮುಖ್ಯವಾಗಿ ದ್ವಿತೀಯ PUC ಹೀಗಾಗಿ ಇಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಇದು ವಸತಿ ಕಾಲೇಜನ್ನು ಆರಂಭವಾಗಿದೆ. ವಸತಿ ಕಾಲೇಜಿಗೆ ಈ ವಿದ್ಯಾರ್ಥಿನಿಯರಿಗೆ ಯಾಕೆ ಅಂತ ಕೇಳಿದರೆ, ಇಲ್ಲಿರುವಂಥ ಇವುಗಳನ್ನು ಕೊಪ್ಪಳಕ್ಕೆ ಬರಬೇಕಾದ್ರೂ ಮತ್ತು ಬೇರೆ ಕಡೆ ಹೋಗುತ್ತೆ ಬಸ್ಸಿನ ಸೌಲಭ್ಯ, ಜೊತೆಗೆ ನಮ್ಮ ಹೆಣ್ಣು ಮಕ್ಕಳನ್ನು ಹೊರಗಡೆ ಕಳಿಸೋಕ್ಕೆ ಕೆಲವು ಜನ ಹಿಂಜರಿದು ಶಿಕ್ಷಣಕ್ಕಿಂತ ಮೊಟಕುಗೊಳಿಸ್ತಾರೆ ಅನ್ನುವಂಥ ಮಾತು ಒಂದು ಕಡೆ, ಮತ್ತು ಬಡತನ, ಜೊತೆಗೆ ಏನು ಕೂಲಿಕಾರರು ಮತ್ತು ಬೇರೆ ಬೇರೆ ಏನು ವೃತ್ತಿ ಮಾಡಿರುವಂಥ ನಿತ್ಯ ದುಡಿ ಮಾಡೋರ ಮಕ್ಕಳಿಗಾಗಿ ಈ ವಿಶೇಷ ಕಾಲೇಜು ಈಗ ಆರಂಭವಾಗ್ತಾಯಿದೆ. ಇಲ್ಲಿ ಸರಿಸುಮಾರು ಈ ವರ್ಷ ಆರಂಭದಲ್ಲೇ 750 ವಿದ್ಯಾರ್ಥಿನಿಯರಿಗೆ ಇಲ್ಲಿ ಪ್ರವೇಶಕ್ಕೆ ಈಗಾಗಲೇ ಸಿದ್ಧತೆಗೊಂಡಿದೆ. ಒಟ್ಟು ಇಲ್ಲಿ 1500 ವಿದ್ಯಾರ್ಥಿನಿಯರಿಗೆ ಅವಕಾಶವನ್ನು ಕಲ್ಪಿಸುವ ಪ್ರಥಮ ಹಂತದ ಯೋಜನೆ ಈಗಾಗಲೇ ಬಹುತೇಕ ಪೂರ್ಣಗೊಂಡಿದೆ. ಒಂದು ಇಲ್ಲಿ ಸರಿಸುಮಾರು 1,68,000 ಚದರ ಅಡಿ ವಿಸ್ತರಣದಲ್ಲಿ 3 ಕಟ್ಟಡಗಳು ಇಲ್ಲಿ ನಿರ್ಮಾಣವಾಗಿದೆ. ಒಂದು ಕಾಲೇಜಿನ ಕಟ್ಟಡ, ಅಂದರೆ ಬೋಧಕ, ಅದಕ್ಕೆ ಬೇಕಾಗಿರುವ ಸಿಬ್ಬಂದಿ ಮತ್ತು ಅಲ್ಲಿ ಸ್ಟಾಫ್ ರೂಮು ಎಲ್ಲವೂ ಸಹ ಸುಸಜ್ಜಿತ ಮತ್ತು ವಿಶಿಷ್ಟ ವಿನ್ಯಾಸದಿಂದ ಹೊಂದಿದೆ. ಗಾಳಿ ಬೆಳಕಿಗೆ ವಿಶೇಷವಾಗಿರುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ಅದರ ಜೊತೆಗೆ ವಿದ್ಯಾರ್ಥಿನಿಯರಿಗಾಗಿ ಸರಿಸುಮಾರು 42,000 ಚದುರ ಅಡಿಯಲ್ಲಿ ಒಂದು ವಸತಿ ನಿಲಯವನ್ನು ನಿರ್ಮಾಣವಾಗಿದೆ. ಅಲ್ಲಿಯೂ ಸಹ ಯಾವುದೇ ತೊಂದರೆ ಆಗದಂತೆ ಮತ್ತು ಗಾಳಿ ಬೆಳಕಿಗೆ ವಿಶೇಷವಾಗಿರೋ ಮತ್ತು ಯಾವುದೇ ಕುಡಿಯುವ ನೀರು ಎಲ್ಲ ಮೂಲಭೂತ ಸೌಲಭ್ಯ ಇರುವಂಥ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಇಟ್ಕೊಂಡಿರುವಂಥ ಒಂದು ಕಟ್ಟಡವನ್ನು ಈಗ ಅಲ್ಲಿ ಸಿದ್ಧವಾಗಿದೆ. ಅದರ ಜೊತೆಗೆ ಒಂದು ವಿಶೇಷವಾಗಿರುವಂಥ ಭೋಜನಾಲಯವು ಸಹ ಈಗ ನಿರ್ಮಾಣವಾಗಿದ್ದು, ಆ ಭೋಜನಾಲಯವನ್ನು ಸಭಾಂಗಣವೂ ಸಹ ಒಂದು ಕನ್ವರ್ಟ್ ಮಾಡುವಂಥ ಒಂದು ವಿನ್ಯಾಸದೊಂದಿಗೆ ನಿರ್ಮಾಣ ಆಗಿದೆ. ಅಂದರೆ ಒಂದೇ ಸಭಾಂಗಣಕ್ಕೆ ಒಂದು ವೇದಿಕೆಯನ್ನು, ಅಂದರೆ ಒಂದು ವೇದಿಕೆ ಇಟ್ಕೊಂಡು 2 ಕಡೆ ಕೂತ್ಕೊಳ್ಳೋದು ಸರಿಸುಮಾರು 2,500 ಜನ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಒಂದು ಸಿದ್ಧತೆಯನ್ನು ಕೊಂಡಿದೆ. ಇಲ್ಲಿ ಏನು ಆ ಭೋಜನಾಲಯಕ್ಕೂ ಸಹ ಎಲ್ಲವೂ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ಒಂದೇ ಸಮಯಕ್ಕೆ ಎಲ್ಲ ವಿದ್ಯಾರ್ಥಿನಿಯರಿಗೂ ಊಟದ ಸೌಲಭ್ಯ ನೋಡಿದೆ. ಮತ್ತು ಈಗಾಗಲೇ ವಿದ್ಯಾರ್ಥಿನಿಯರು ಈ ವರ್ಷ ಶೈಕ್ಷಣಿಕ ವರ್ಷದಿಂದ ಕಾಲೇಜು ಆರಂಭಕ್ಕೆ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಿದ್ದು, ಅದರ ಜೊತೆಗೆ ಇದನ್ನು ಮೇ 3ರಂದು ಈ ನಾಡಿನ ಸ್ವಾಮೀಜಿಗಳು ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಅದನ್ನು ಉದ್ಘಾಟನೆಗೆ ಸಿದ್ಧವಾಗ್ತಾ ಇದೆ. ಈ ಉದ್ಘಾಟನೆ ಆಗಿರುವಂಥ ಕಾಲೇಜಲ್ಲಿ ಬರುವಂಥ ವಿದ್ಯಾರ್ಥಿನಿಯರಿಗೆ ಯಾವುದೇ ತೊಂದರೆ ಆಗದ ರೀತಿ ಇಲ್ಲಿ ಸೇಫಸ್ಟಿಗೆ ಎಲ್ಲ ಹೆಚ್ಚು ಮಹತ್ವ ಕೊಟ್ಟಿದ್ದು, ಯಾವುದೇ ರೀತಿಯ ಅಡಚಣೆಗಳಿಗೂ ಸಹ ಆಗದೇ ಇರುವಂತೆ ಒಂದು ಕ್ರಮವನ್ನು ಕೈಗೊಂಡಿದೆ. ಅದರ ಜೊತೆಗೆ ಈ ಕ್ಯಾಂಪಸನ್ನು ಏನು 48 ಎಕರೆ ಇರುವಂಥ ಕ್ಯಾಂಪಸ್ನಲ್ಲಿ ಈಗಾಗಲೇ ಸರಿಸುಮಾರು 22,000 ಗಿಡಗಳನ್ನು ಬೆಳೆಸಿದ್ದು, ಅದರಲ್ಲಿ ತೆಂಗಿನ ಗಿಡ ಇದೆ ಮತ್ತು ವಿವಿಧ ಹಣ್ಣುಗಳು ಇದೆ. ಜೊತೆಗೆ ಇಲ್ಲಿ ಬೇಕಾಗಿರುವಂಥ ಬೇರೆ ಬೇರೆ ತರಕಾರಿ ಸೇರಿದಂತೆ ಇವುಗಳನ್ನು ಬೆಳೆಸುವಂತಿದೆ. ಮತ್ತು ಇಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಎಲ್ಲವುಗಳು ಸಿದ್ಧವಾಗಿದ್ದು, ಇಷ್ಟರಲ್ಲೇ ಈ ಶೈಕ್ಷಣಿಕ ವರ್ಷಕ್ಕೆ ಎಲ್ಲವೂ ವಿದ್ಯಾರ್ಥಿಗಳು ಬಂದರೆ ಈಗ ಆರಂಭದಲ್ಲಿ 750 ವಿದ್ಯಾರ್ಥಿನಿಯರಿದ್ದರೆ ಮುಂದಿನ ವರ್ಷದಿಂದ 1,500 ವಿದ್ಯಾರ್ಥಿನಿಯರಿಗೆ ಅವಕಾಶ ಇದೆ. ಮತ್ತು ಅವಕಾಶ ಸಿಕ್ಕರೆ ಇನ್ನಷ್ಟು ಇಲ್ಲಿ ಪದವಿ ಕಾಲೇಜು ಮತ್ತು ಬೇರೆಗಳನ್ನು ಮಾಡುವಂಥ ಉದ್ದೇಶವನ್ನು ಸ್ವಾಮೀಜಿಗಳು ಹೊಂದಿದ್ದಾರೆ. ಈ ನಿಟ್ಟಿನಲ್ಲಿ ಕೊಪ್ಪಳಕ್ಕೆ ಇದು ವಿಶೇಷದಲ್ಲಿ ವಿಶೇಷವಾಗಿರುವಂಥ ಕಾಲೇಜು. ಗವಿಮಠದ ಈ ಸಾಧನೆಗೆ ಜನ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.